ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅನ್ಕೋತೀವಿ ರೀ. ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪೂರ್ತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿರಿ. ಪೂರ್ತಿ ವಿಡಿಯೋ ನೋಡಿದ್ರೇ ನಿಮಗೆ ಎಲ್ಲ ಯಾವ ರೀತಿ ಮಾಡಬೇಕು ಈ ರೆಸಿಪಿ ಅಂತ ಗೊತ್ತಾಗುತ್ತೆ ರೀ. ಟೇಸ್ಟಿಯಾಗಿರೋ ಸ್ವೀಟ್ನ ಈ ರೀತಿ ಮಾಡ್ಬೇಕಂದ್ರೆ ರೀ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬರ್ರಿ. ಸೂಪರಾಗಿ ರೆಡಿ ಆಗಬೇಕಂದ್ರೆ ರೀ ನಾನು ಇಲ್ಲಿ ನೋಡ್ರಿ ಹಸಿ ಕೊಬ್ಬರಿ ಅಂದ್ರೆ ರೀ ತೆಂಗಿನಕಾಯಿದ ಹಸಿ ಕೊಬ್ಬರಿ ತೊಗೊಂಡಿನಿ ರೀ. ಅಂದರೆ ನಿಮಗೆ ಎಷ್ಟು ಎರಡು ಬೇಕಂದ್ರೆ 2-3 ತೊಗೋಬೋದು ರೀ. ನಾನು ಇಲ್ಲಿ ಒಂದು 4 ತೆಂಗಿನಕಾಯಿನ ಹಸಿ ಕೊಬ್ಬರಿ ತೊಗೊಂಡಿನಿ ನೋಡ್ರಿ. ಈ ರೀತಿಯಾಗಿ ಹಸಿ ಕೊಬ್ಬರಿನ ತೊಗೋಬೇಕ್ರಿ. ಹಸಿ ಕೊಬ್ಬರಿಯಿಂದ ಮಾಡಿದ್ರೇ ಈ ಸ್ವೀಟ್ ತುಂಬ ಚೆನ್ನಾಗಿ ಬರ್ತೈತೆ ರೀ. ಇವಾಗ ನೋಡ್ರಿ ನಾನು ಈ ಹಸಿ ಕೊಬ್ಬರಿ ಏನೈತಲ್ರಿ ಹೆರಿಯೋ ಮನೆ ಇರ್ತೈತಲ್ರಿ ಅದರಿಂದ ಕೊಬ್ಬರಿನ ಚೆನ್ನಾಗಿ ಈ ರೀತಿಯಾಗಿ ಹೆರಿಬೇಕು ನೋಡ್ರಿ. ದಪ್ಪ ಹೆರಿಯೋ ಮನೆ ಇದ್ರೂ ನಡಿತೈತ್ರಿ, ಇಲ್ಲ ಇದಕ್ಕಿಂತ ಸಣ್ಣದಾಗಿ ಬೀಳ್ತೈತಲ್ರಿ ಅದು ಇದ್ರೂ ನಡಿತೈತ್ರಿ. ಆದರೆ ಇದನ್ನು ಹೆರಿಯೋ ಮನೆಯಿಂದನ ಹೆರಿಬೇಕ್ರಿ. ಕೊಬ್ಬರಿ ಇದೇ ರೀತಿಯಾಗಿ ಹೆರ್ಕೋಬೇಕ್ರಿ. ಯಾಕಂದ್ರೆ ರೀ ಮಿಕ್ಸಿಗೆಲ್ಲ ಹಾಕಿದ್ರೆ ರೀ ಇದು ಸ್ವೀಟ ಸರಿ ಬರೋಂಗಿಲ್ಲ ರೀ. ಅದಕ್ಕಾಗಿ ಇದನ್ನು ಹೆರಿಯೋ ಮನೆಯಿಂದನೇ ಕೊಬ್ಬರಿ ಚೆನ್ನಾಗಿ ಹೆರ್ಕೊಂಡ್ರೆ ತುಂಬ ಚೆನ್ನಾಗಿರೋ ಸ್ವೀಟ ರೆಡಿ ಆಕೈತ್ರಿ. ಇವಾಗ ನೋಡ್ರಿ ನಾನು ಹೆರ್ಕೊಂಡೇನಿ ರೀ. ಇವಾಗ ನಾನು ಒಂದು ಅಳತೆ ಮಾಡೋದಕ್ಕಂತ ಹೇಳಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಕೊಬ್ಬರಿ ಏನು ಹೆರೆದಿಟ್ಕೊಂಡಿನಲ್ರಿ ಅದನ್ನೆಲ್ಲ ಚೆನ್ನಾಗಿ ಅದಕ್ಕೆ ಹಾಕ್ಕೊಳತ್ತೀನಿ ರೀ. ನೀವು ಅಳತೆ ಮಾಡೋದಕ್ಕೆ ಯಾವ ಪಾತ್ರೆ ಬೇಕಾದರೂ ಯೂಸ್ ಮಾಡ್ಕೋಬೋದು ರೀ. ಇವಾಗ ನೋಡ್ರಿ ನಾನು ಹೆರೆದಿರೋ ಕೊಬ್ಬರಿ ಎಲ್ಲನೂ ಇದೇ ಪಾತ್ರೆಗೆ ಹಾಕಿ ಎಷ್ಟಾಗಂತ ನೋಡೋಣ ಬರ್ರಿ. ಇವಾಗ ನೋಡ್ರಿ ಈ ಪಾತ್ರೆಯಿಂದ ಒಂದು ಕೊಬ್ಬರಿ ಹೆರೆದಿರೋದು ಒಂದು ಪೂರ್ತಿ ಆಯ್ತು ರೀ. ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಐತ್ರಿ, ಅದು ಎಷ್ಟಾಗುತ್ತಂತ ನೋಡೋಣ ರೀ. ನೋಡಿರಿ ನಾವು ಚೆನ್ನಾಗಿ ಹೆರೆದಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತೈತೆ ರೀ ಇದು ಸ್ವೀಟ. ಈ ಪಾತ್ರೆಯಿಂದ ಮೊದಲು ಒಂದು ಹಾಕಿದ್ದೀನಿ ರೀ. ಇವಾಗ 2 ಆಗೋದಕ್ಕೆ ಒಂದು ಸ್ವಲ್ಪ ಕಡಿಮೆ ಇದೆ ರೀ. ನೋಡಿರಿ ಅಂದರೆ 1.5ಕ್ಕಿಂತ ಜಾಸ್ತಿ 2ಕ್ಕೆ ಸ್ವಲ್ಪ ಕಡಿಮೆ ಐತೆ ನೋಡಿರಿ. ಇವಾಗ ಇದನ್ನು ಕೂಡ ಇದ್ರೊಳಗೆ ಹಾಕ್ಕೊಂಡೀನಿ ರೀ. ಇನ್ನು ಇವಾಗ ನಾವೇನು ಕೊಬ್ಬರಿ ಹಾಕ್ಕೊಂಡಿವಲ್ರಿ ಯಾವ ಪಾತ್ರೆ ಯಾವುದೇ ಅಳತೆ ಮಾಡಿರ್ತೀವಲ್ಲ ಅದರಿಂದನೇ ನಾವು ಸಕ್ಕರೆ ಕೂಡ ಅಳತೆ ಮಾಡ್ಕೋಬೇಕ್ರಿ. ಇವಾಗ ನಾನೇನೈತ್ರಿ ಅದ ಅಳತೆಯಿಂದ ಒಂದು ಸಕ್ಕರೆ ಹಾಕ್ಕೊಳತ್ತೀನಿ ನೋಡ್ರಿ. ಕೊಬ್ಬರಿ ಏನೈತ್ರಿ ಇದೇ ಪಾತ್ರೆಯಿಂದ 1.5ಕ್ಕಿಂತ ಜಾಸ್ತಿ ಐತ್ರಿ, ಅದಕ್ಕೆ ನಾನು ಒಂದು ಸಕ್ಕರೆ ಹಾಕ್ಕೊಂಡೇನಿ ರೀ. ಇವಾಗ ಅದೇ ಪಾತ್ರೆಯಿಂದ ನಾನು ಹಾಲು ನೋಡ್ರಿ ಅದರ ಅಳತೆ ಯಾವ ತೊಗೊಂಡಿನಿ ಅದರಿಂದನೇ ರೀ ಸಕ್ಕರೆ ಕೂಡ ಒಂದೇ ಹಾಕ್ಕೊಂಡೀನಿ ರೀ. ಹಾಲು ಕೂಡ ಒಂದು ಅದರಿಂದ ಆ ಪಾತ್ರೆ ಒಂದರಷ್ಟು ತೊಗೊಂಡಿನಿ ನೋಡಿರಿ. ಅಂದರೆ ಟೋಟಲಾಗಿ ನಾನಿಲ್ಲಿ ತೊಗೊಂಡಿರೋದು ಎಷ್ಟಾಯ್ತು ಅಂದ್ರೆ ರೀ 1.5 ಆಗುವಷ್ಟುಕ್ಕಿಂತ ಜಾಸ್ತಿ ಕೊಬ್ಬರಿ ರೀ, ಒಂದು ಸಕ್ಕರೆ ರೀ, ಆಮೇಲೆ ಒಂದು ಹಾಲು ರೀ. ಇವಾಗ ನೀವು ಯಾವುದೇ ಅಳತೆ ತೊಗೋರಿ, ಗ್ಲಾಸ್ ತೊಗೋಬೋದು ರೀ. ಗ್ಲಾಸ್ ತೊಗೊಂಡ್ರೂ ರೀ ಅದು ಸೇಮ್ ಅಳತೆ ಮಾಡ್ಕೋಬೇಕ್ರಿ. ಅಂದರೆ 2 ಗ್ಲಾಸು ಕೊಬ್ಬರಿ, 1 ಗ್ಲಾಸು ಸಕ್ಕರೆ, 1 ಗ್ಲಾಸು ಹಾಲು ಇದೇ ರೀತಿಯಾಗಿ ಅಳತೆ ಮಾಡ್ಕೊಂಡು ಇದನ್ನು ಚೆನ್ನಾಗಿ ನಾವು ಕುದಿಯೋದಕ್ಕೆ ಇಡಬೇಕು ನೋಡಿರಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೀ ಇವಾಗ ನಾವು ಒಲೆ ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕ್ರಿ. ಮತ್ತು ಇನ್ನೊಂದು ಏನಂದ್ರೆ ರೀ ಇದನ್ನು ಮಧ್ಯೆ ಮಧ್ಯೆ ಜಾಸ್ತಿ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಪದೇ ಪದೇ ಮಿಕ್ಸ್ ಮಾಡೋದ್ರಿಂದ ತೆಳಗೆಲ್ಲ ತಳ ಹತ್ತಂಗಿಲ್ಲ ರೀ ಮತ್ತು ಸ್ವೀಟ ಹೊತ್ತೋದಿಲ್ಲ ರೀ, ಕಪ್ಪಾಗಿಬಿಡ್ತೈತೆ ರೀ. ಸ್ವೀಟ್ ಅದರ ಟೇಸ್ಟನ್ನು ಹೋಗಿಬಿಡ್ತೈತೆ ನೋಡಿರಿ. ಅದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರ್ಬೇಕು ರೀ. ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ರೀ. ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡಿರಿ. ಒಂದು ಸಲ ನೀವು ಮಾಡಿದ್ರೆ ರೀ ಇನ್ನೊಂದು ಸಲ ಮಾಡ್ಬೇಕು ಅನ್ನಿಸ್ತೈತೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ನಿಮಗೆ ಹೇಗೆ ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನಮಗೆ. ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ನೋಡಿರಿ ಇದು. ತುಂಬಾ ಟೇಸ್ಟಿಯಾಗಿರೋ ಸ್ವೀಟ್ ಇದೆ ರೀ. ನಾವು ಬೇಕ್ರಿಯಲ್ಲಿ ಕೂಡ ಇದೇ ರೀತಿ ಸ್ವೀಟ್ ಟೇಸ್ಟ್ ಮಾಡಿ ನೋಡ್ತೀವಿ ಅಂದರೆ ಸಿಗಂಗಿಲ್ಲ ರೀ. ಅಷ್ಟು ತುಂಬ ಟೇಸ್ಟಿಯಾಗಿರೋ ಸ್ವೀಟನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ನೋಡಿರಿ.
ತುಂಬ ಒಳ್ಳೆಯ ರೀತಿ ಮಾಡುವ ಸ್ವೀಟ ನಾವು ಮನೆಯಲ್ಲೇ ತಯಾರು ಮಾಡಿದ್ವಿ ಅನ್ನೋ ಒಂಥರ ಖುಷಿ ನಮಗಿರುತ್ತೆ ರೀ. ಮತ್ತು ಅದೇ ರೀತಿಯಾಗಿ ನಾವು ಏನಾದರೂ ಹೊಸ ರೆಸಿಪಿನ ಮನೆಯಲ್ಲಿ ಮಾಡ್ತಾಯಿದ್ರೆ ರೀ ಮಕ್ಳಿಗೆ ಯಾವಾಗ ಬೇಕಂದ್ರೂ ಮಾಡಿ ಕೊಡ್ಬೋದು ರೀ. ಅವ್ರು ಕೇಳೋ ಥರ ಸ್ವೀಟ್ಗಳ್ನ ಸ್ವೀಟೇ ಇರಲಿ ಯಾವುದೋ ಒಂದು ಸ್ವಲ್ಪ ಸ್ನ್ಯಾಕ್ಸ ಏನೇ ಇದ್ರೂ ನಾವು ಮನೆಯಲ್ಲೇ ಟ್ರೈ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕುದಿಯತೈತೆ ನೋಡಿರಿ. ಈ ರೀತಿ ಅದನ್ನು ಅದರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ನಾವು ಏನು ಹಾಲು ಹಾಕಿದ್ದೀವಲ್ಲ ರೀ ಅದೆಲ್ಲನೂ ಕುದ್ದು ಫುಲ್ ಚೆನ್ನಾಗಿ ಗಟ್ಟಿಯಾಗಿ ಬರ್ತೈತೆ ರೀ. ಆದರೆ ಪದೇ ಪದೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ರೀ. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ರೀ. ನೋಡಿರಿ ಈ ರೀತಿಯಾಗಿ ಹಾಲು ಕಡಿಮೆ ಆಗ್ತಾ ಆಗ್ತಾ ಕುದಿತಾ ಬರ್ತೈತೆ ನೋಡಿರಿ. ಮನೆಯಲ್ಲಂತ್ರೂ ತೆಂಗಿನಕಾಯಿ ಅಂತೂ ಇರ್ತಾವೆ ರೀ. ಅದನ್ನ ನಾವು ಈ ರೀತಿಯಾಗಿ ಸ್ವೀಟ್ ಮಾಡಿದ್ರೆ ರೀ ತುಂಬ ಟೇಸ್ಟಿಯಾಗಿರೋ ರೆಸಿಪಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿರಿ. ಇವಾಗ ನೋಡಿರಿ ಮುಂಚೆಗಿಂತ ಹಾಲೆಲ್ಲನೂ ಎಷ್ಟು ಚೆನ್ನಾಗಿ ಎಲ್ಲ ಹೋಗಿ ಎಲ್ಲ ಸ್ವೀಟ್ ಎಷ್ಟು ಚೆನ್ನಾಗಿ ರೆಡಿ ಆಗತ್ತೈತೆ ನೋಡಿರಿ. ನೀವು ನೋಡ್ಬೋದು ರೀ. ಇನ್ನೂ ಒಂದು ಸ್ವಲ್ಪ ಇದು ಗಟ್ಟಿ ಆಗ್ಬೇಕು ರೀ. ಅದಕ್ಕಾಗಿ ಇವಾಗನ ತೆಳಗಿಳಿಸೋಕೆ ಹೋಗಬೇಡ್ರಿ. ಇನ್ನೂ ಒಂದು ಸ್ವಲ್ಪ ಬಿಸಿಯಾಗಿ ಹಾಗೆ ಒಲೆ ಮೇಲೆ ಇಟ್ಕೋರಿ. ತುಂಬಾ ಟೇಸ್ಟಿಯಾಗಿರುತ್ತೆ ರೀ. ಮತ್ತು ರೀ ನಾನು ಸ್ಟವ್ ಮೇಲೆ ಮಾಡಿಲ್ರಿ ಇದನ್ನು. ಇವಾಗ ನೋಡಿರಿ ಈಗ ಕರೆಕ್ಟಾಗಿ ಸ್ವೀಟ ರೆಡಿ ಆಗೈತೆ ನೋಡಿರಿ. ಈ ರೀತಿ ಬಂದ್ರೆ ನೀವು ತೆಳಗೆ ಇಳಿಸಿಟ್ಕೊಂಡು ಬಿಡ್ರಿ. ನಾನು ಒಂದು ಪಾತ್ರೆಗೆ ತುಪ್ಪ ಸವರಿ ಇಟ್ಕೊಂಡೀನಿ ರೀ. ಅದಕ್ಕೆ ನಾನು ಚೆನ್ನಾಗಿ ಈ ರೀತಿಯಾಗಿ ತೆಗೆದು ಹಾಕ್ಕೊಳತ್ತೀನಿ ನೋಡಿರಿ. ಆದರೆ ಇನ್ನೊಂದು ಏನು ರೀ ಅದನ್ನು ಒಂದು ಸ್ವಲ್ಪ ಗಟ್ಟಿಯಂಗಿ ಸ್ಪೂನ್ಲದು ಒತ್ತಕ್ಕೆ ಹೋಗಬೇಡ್ರಿ. ಅದು ಸಾಫ್ಟಂಗಿ ಇವಾಗ ಹೆಂಗೆ ಸ್ಪೂನ್ಲೇನೋ ಹಾಕೋತೀವಿ ನೋಡಿರಿ ಇದೇ ರೀತಿಯಾಗಿ ಹಾಕ್ಕೋಬೇಕು ರೀ. ಇದು ತುಂಬ ಚೆನ್ನಾಗಿ ಬರ್ತೈತೆ ರೀ ಸ್ವೀಟ. ಭಾರಿ ಮಸ್ತ್ ಅನ್ನಿಸ್ತೈತಿ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ರೀ ಇನ್ನೊಂದು ಸಲ ಇದನ್ನು ಮಾಡ್ಬೇಕು ಅನ್ನಿಸ್ತೈತಿ ರೀ. ಮಕ್ಕಳು ತುಂಬ ಸೂಪರ್ ಅಂಥೇಳಿ ಇಷ್ಟಪಡ್ತಾವೆ ನೋಡಿರಿ. ನೋಡಿರಿ ಸೂಪರಾಗಿ ಇವಾಗ ಏನೈತಲ್ಲ ರೀ ಸ್ವೀಟ ರೆಡಿ ಆಗಿತ್ತು ನೋಡಿರಿ. ಇದನ್ನು ನಾನು ಚೆನ್ನಾಗೆಲ್ಲ ಪಾತ್ರೆಗೆಲ್ಲ ಹಾಕ್ಕೊಳತ್ತೀನಿ ರೀ. ಇವಾಗ ನೋಡಿರಿ ಈ ತಟ್ಟೆಗೆಲ್ಲ ಹಾಕ್ಕೊಂಡು ಇಟ್ಕೊಂಡಿನಲ್ರಿ ಒಂದು 10 ನಿಮಿಷ ಆಯಿತು ತಣ್ಣಗಾಗಬೇಕು ರೀ. ನೋಡಿರಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ತಣ್ಣಗಾಗಬೇಕು ರೀ. ನೆಕ್ಸ್ಟು ನಾನು ಇದನ್ನ ಇವಾಗಲೇ ಒಂದು ಸ್ವಲ್ಪ ಕಟ್ ಮಾಡಿ ಅಂದರೆ ಸೇಪ್ ನಮ್ಗೆ ಯಾವ ರೀತಿ ಬೇಕಲ್ರಿ ಅದೇ ರೀತಿ ನಾವು ಸೇಪ್ಗೊಳಗೆ ಕಟ್ ಮಾಡಿ ಇಟ್ಕೊಳ್ಳೋಣ ರೀ. ಇವಾಗ ನೋಡಿರಿ ಎಲ್ಲ ಗಟ್ಟಿ ಆಗ್ತಾ ಬರತೈತೆ ರೀ. ಮತ್ತು ಸೇಪ ಇನ್ನೂ ಒಂದು ಸ್ವಲ್ಪ ಬಿಟ್ಟು ಕಟ್ ಮಾಡಿದ್ರೆ ರೀ ಸೇಪ್ ಕರೆಕ್ಟಾಗಿ ಕುಂಡ್ರಂಗಿಲ್ಲ ರೀ. ಸ್ವಲ್ಪ ಬಿಸಿ ಇರುವಾಗಲೇ ಒಂದು ಸ್ವಲ್ಪ ನಾವು ಈ ರೀತಿ ನಮಗೆ ಯಾವ ರೀತಿ ಬೇಕು ನೋಡಿರಿ ಆ ರೀತಿಯಾಗಿ ಸೇಪ್ನ ನಾವು ಈ ರೀತಿ ಕಟ್ ಮಾಡಿಬಿಡೋದನ್ನ ರೀ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಏನೈತೆ ರೀ ನಾವು ಯಾವ ರೀತಿನ ಸೇಪ್ ಮಾಡಿರ್ತೀವಲ್ಲ ರೀ ಅದೇ ರೀತಿ ಚೆನ್ನಾಗಿ ನೋಡಿರಿ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಾವಂದ್ರೆ ನೀವು ನೋಡತ್ತೀರಲ್ರಿ. ತುಂಬಾ ಟೇಸ್ಟಿಯಾಗಿರೋ ಸ್ವೀಟ್ ಅಂತೂ ರೆಡಿ ಆಯ್ತು ನೋಡಿರಿ. ಒಂದು ಸಲ ಟ್ರೈ ಮಾಡಿದ್ರೆ ನೀವು ಕೂಡ ತುಂಬಾ ಇಷ್ಟಪಡ್ತೀರಿ. ಇದಕ್ಕೆ ಜಾಸ್ತಿ ಸಾಮಗ್ರಿ ಏನೂ ಬೇಕಾಗಿಲ್ಲ ರೀ. ನೋಡಿರಿ ಇಷ್ಟು ಚೆನ್ನಾಗಿ ರೆಡಿಯಾಗಿರೋ ಸ್ವೀಟ ನಾವು ಮನೆಯಲ್ಲೇ ಮಾಡ್ಕೋಬೋದು ರೀ. ನಾವು ಯಾವ ರೀತಿ ಕಟ್ ಮಾಡಿದ್ದೀವಿ ನೋಡಿರಿ ಸ್ವೀಟ ಚೆನ್ನಾಗಿ ಅದೇ ರೀತಿನ ಸ್ವೀಟ ಚೆನ್ನಾಗಿ ಬರ್ತಾವೆ ನೋಡಿರಿ. ತುಂಬ ಟೇಸ್ಟಿಯಾಗಿರೋ ಸ್ವೀಟ್ ಅಂತೂ ರೆಡಿ ಐತ್ರಿ. ನೀವು ಕೂಡ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಸಾಮಗ್ರಿ ಏನು ಜಾಸ್ತಿ ಬೇಕಾಗಿಲ್ಲ ರೀ. ಹಸಿ ಕೊಬ್ಬರಿ, ಹಾಲು, ಸಕ್ಕರೆ, ನಮಗೆ ಬೇಕಂದ್ರೆ ಏಲಕ್ಕಿ ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಕೊರಿ. ತುಂಬಾ ಟೇಸ್ಟಿಯಾಗಿ ಬರ್ತೈತ್ರಿ. ನಿಮಗೂ ಕೂಡ ಈ ಸ್ವೀಟ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ರೀ. ಒಂದು ಸಲ ಟ್ರೈ ಮಾಡಿ ಹೇಳ್ರಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಲೈಕ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಬೇಕು ರೀ. ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ಪೂರ್ತಿ ನೋಡೋದಕ್ಕೆ. ಟೇಸ್ಟಿಯಾಗಿರೋ ಸ್ವೀಟ್ ಅಂತೂ ಒಂದು ಸಲ ಟ್ರೈ ಮಾಡಿ ನೋಡಿರಿ.